ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಬನ್ನಿ, ಇವತ್ತು ಸಿ ಯು ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇದು ಬಂದು ನವಂಬರಲ್ಲಿ ತೊಗೊಂಡಂಥ ವೀಡಿಯೋಸ್. ನವಂಬರಲ್ಲಿ ಆಲ್ಮೋಸ್ಟ್ ಎಂಡಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡಿದರು. ಸೊ ಹಾಗಾಗಿ ನಾನು ಇವಾಗ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಅಷ್ಟೊಂದು ಟೈಮ್ ಸಿಕ್ಕಿರಲಿಲ್ಲ, ಬೇರೆ ಬೇರೆ ಕೆಲಸಗಳ ಮಧ್ಯೆ ತುಂಬಾ ಬ್ಯುಸಿ ಆಗಿದೆ. ನನಗೆ ಡೈಲಿ ಬ್ಲಾಗ್ ಕೂಡ ಮಾಡೋಕ್ಕೆ ಹೇಳ್ತಾ ಇದ್ದೀರಾ. ಡೆಫಿನೆಟ್ಲಿ ಐ ವಿಲ್ ಟ್ರೈ. ಏನಕ್ಕೆ ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂದರೆ, ಒಂದು ವೀಡಿಯೋ ಎಲ್ಲನ ಸ್ಟಕ್ ಆಯಿತು ಅಂದರೆ ಯಾವುದೋ ಒಂದು ಲಾಂಗ್ ವೀಡಿಯೋ ನಾನು ತುಂಬ ಶೂಟ್ ಮಾಡಿ ಹಾಗೆ ಇಟ್ಬಿಟ್ಟೆ ಅಂತ ಹೇಳಿದ್ರೆ, ಅದಾದಮೇಲೆ ಇನ್ನೊಂದು ಮಾಡೋಣ, ಅದಾದಮೇಲೆ ಇನ್ನೊಂದು ಎಡಿಟ್ ಮಾಡೋಣ ಅಥವಾ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ನಾನು ತುಂಬ ಮುಂದಕ್ಕೆ ಹಾಕ್ತಾ ಹೋಗ್ಬಿಡ್ತೀನಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಅದು ಆ ಚೈನ್ ಬ್ರೇಕ್ ಮಾಡೋಷ್ಟೊತ್ತಿಗೆ ಟೈಮ್ ತೊಗೊಳುತ್ತೆ. ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗಿಂಗ್ ಶುರು ಹಚ್ಕೊಂಡಿರೋದ್ರಿಂದ ನನಗೆ ಸ್ವಲ್ಪ ಎಲ್ಲನೂ ಅಷ್ಟು ಮೊದಲ ಥರ ಅಷ್ಟು ಹ್ಯಾಂಡಿಯಾಗಿ ನಂಗೆ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಡೆಫಿನೆಟ್ಲಿ ಟ್ರೈ ಡೈಲಿ ವ್ಲಾಗ್ಸ್ ಮಾಡೋದಕ್ಕೆ, ನನಗೂ ಇಷ್ಟ, ಮಾಡೋಣ. ಸೊ ಬನ್ನಿ, ಇವಾಗ ಸಿ ಯು ಸ್ಕೂಲ್ನ ಚಿಲ್ಡ್ರನ್ಸ್ ಡೇನ ಸೆಲೆಬ್ರೇಟ್ ಯಾವ ಥರ ಇತ್ತು ಅಂತ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಸಿ ಯುದು ಫೇವ್ರೆಟ್ ಗೇಮ್ ಅಂತ ಹೇಳ್ಬೋದು. ಇದನ್ನೇನು ಇಲ್ಲಿ ಹಾಕಿದ್ರಲ್ಲ ನೋಡ್ಬೋದು. ಹೋಗಿದ ತಕ್ಷಣವೇ ಫಸ್ಟು ಅದನ್ನ ಆಡೋಕ್ಕೆ ಶುರು ಮಾಡಿದ್ಲು. ನಾನು ಆಫೀಸ್ ಕೆಲಸ ಮುಗಿಸಿ ಬೇಗ ಓಡಿ ಬಂದು ಇದನ್ನ ಅಟೆಂಡ್ ಮಾಡೋಕ್ಕೆ ಕರ್ಕೊಂಬಂದಿದ್ದೀವಿ. ಇದು ಆ್ಯಕ್ಚುಲಿ ಬೆಳಗ್ಗೆಯಿಂದನೇ ಇತ್ತಂತೆ. ಬೇರೆ ಕ್ಲಾಸವ್ರಿಗೆಲ್ಲನೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇತ್ತು. ಬಟ್ ನಾನು ಆಫೀಸ್ಗೆ ಹೋಗಿದ್ದರಿಂದ ನಾನು ಇವಾಗ ಕರ್ಕೊಂಬಂದ್ವಿ. ಮೇನ್ ಫಂಕ್ಷನ್ ಇದ್ದಿದ್ದು ಮಧ್ಯಾಹ್ನನೇ. ಆ್ಯಂಡ್ ಅಲ್ಲಿ ಸ್ವಲ್ಪ ಪಾನಿಪುರಿ ಅಂತೆ, ಅದಂತೆ ಇದಂತೆ ತುಂಬ ಜನ ಟೀಚರ್ಸ್ ಒಂಥರ ಸ್ಟಾಲ್ಗಳೆಲ್ಲ ಹಾಕ್ಕೊಂಡು ಅದನ್ನ ಸೇಲ್ ಮಾಡ್ತಾಯಿದ್ರು. ಆ್ಯಂಡ್ ಸಿ ಯುಗೆ ಇಲ್ಲಿ ಪಾನಿಪುರಿನ ತೊಗೊಂಡು ತಿನ್ನಿಸ್ತಾ ಇದ್ದೀವಿ. ಅವಳು ಕೇಳಿದ್ಲು ಪಾನಿಪುರಿ ಬೇಕಾ ಅಂದರೆ ಬೇಕು ಅಂದ್ಲು. ಆ್ಯಂಡ್ ನೋಡ್ಬೋದು ನಾವಿಬ್ಬರು ಎಷ್ಟು ಖುಷಿಯಾಗಿದ್ದೀವಿ ಅಂತ. ನಮಗೆ ಆ್ಯಕ್ಚುಲಿ ಪೇರೆಂಟಿಂಗ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ನನಗಂತೂ ನೋಡ್ಬೋದು ಆಫೀಸ್ ಕುರ್ತನಲ್ಲೇ ಇದ್ದೀನಿ. ಸೊ ಆಫೀಸಿಂದ ಹೋಗಿ ಮಗುಗೋಸ್ಕರ ಬಂದು ಇದನ್ನ ಅಟೆಂಡ್ ಮಾಡೋದು ಎಲ್ಲ ಬ್ಯಾಲೆನ್ಸ್ ಮಾಡ್ತಾಯಿದ್ರೆ ಒಂಥರ ಖುಷಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಎಲಿಫೆಂಟ್ ಏನು ಹಾಕ್ಕೊಂಡು ನಿಂತ್ಕೊಂಡಿದ್ದಾರಲ್ಲ, ಅವ್ರ ಜೊತೆನೂ ತುಂಬ ಮಕ್ಕಳೆಲ್ಲ ರೇಗಿಸ್ತಾಯಿದ್ರು ಅವ್ರಿಗೆ. ಆ್ಯಂಡ್ ಅವ್ರ ಜೊತೆಲೇ ಒಂದಿಷ್ಟು ಪಿಕ್ಸ್ ಎಲ್ಲ ತೊಗೊಂಡು ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಫಂಕ್ಷನಲ್ಲೂ ಅಷ್ಟೇ ತುಂಬ ಜಾಸ್ತಿ ಹೊತ್ತೇನು ಇರೋಕ್ಕೆ ಹೋಗಲಿಲ್ಲ, ಸ್ವಲ್ಪ ಹೊತ್ತೇ ಇದ್ದಿದ್ದು. ಸ್ವಲ್ಪ ಹೊತ್ತಿದ್ದು ಒಂದಿಷ್ಟು ಕ್ಲಿಪ್ಸ್ನ ತೊಗೊಂಡು ಅವಳನ್ನ ಸ್ವಲ್ಪ ಎಂಜಾಯ್ ಮಾಡಿಸಿ ಆಟ ಆಡಿಸಿ. ಆ್ಯಂಡ್ ಮಧ್ಯಾಹ್ನ ಆಗಿದ್ದರಿಂದ ತುಂಬಾ ಶೆಕೆ ಆಗ್ತಾಯಿತ್ತು, ತುಂಬ ಒಂಥರ ಅನ್ಈಸಿನೆಸ್ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ಅಷ್ಟೊಂದು ಜಾಸ್ತಿ ಹೊತ್ತಿರೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಲ್ಲಿ ಒಂದು ಏನಂತಾರೆ ಏಮ್ ಅಂತ ಹೇಳಿಬಿಟ್ಟು ಒಂದು ಇದು ಮಾಡಿದರು. ಏಮ್ ಬಗ್ಗೆ ಮಕ್ಕಳು ಮಾತಾಡಬೇಕು ಅಂತ. ಅದಕ್ಕೂ ಮುಂಚೆ ಈ ಟೀಚರ್ಸ್ ಎಲ್ಲ ಮಾತಾಡ್ತಾರಲ್ಲ, ಅವಾಗ ಕೇಳ್ತಾಯಿದ್ರು, ಕೆಲವೊಂದಿಷ್ಟು ಪೇರೆಂಟ್ಸ್ಗೆ ಕ್ವಶನ್ಸ್ನ ಕೇಳ್ತಾಯಿದ್ರು. ಅಂದರೆ ಪರ್ಟಿಕ್ಯುಲರಾಗಿ ಇವರಿಗೆ ಅಂತಲ್ಲ, ಯಾರ್ಯಾರು ಕೈ ಎತ್ತಿದ್ರು ಅವ್ರಿಗೆ ಕ್ವಶನ್ಸ್ ಕೇಳ್ತಾಯಿದ್ರು. ನಿಮ್ಮ ಏಮ್, ನಿಮ್ಮ ಲೈಫಲ್ಲಿ ಅದನ್ನು ಅಚೀವ್ ಮಾಡಿದ್ದೀರಾ, ಅಥವಾ ನಿಮ್ಮ ಮಗುನ ಏಮ್ ಬಗ್ಗೆ ಏನು ಮಾತಾಡ್ತೀರಾ ಅಂತ. ತುಂಬ ಜನ ಹೇಳ್ತಾಯಿದ್ರು, ನಾನು ಪಾರ್ಷಲಿ ಅಚೀವ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಮಗ ಈ ಥರ ಆಗಬೇಕು, ಆ ಥರ ಆಗಬೇಕು, ಅದು ಮಾಡಬೇಕು, ನಾನು ಇದಾಗಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಇದು ಏನಂತಾರೆ ಟೀಚರ್ ಆಗಬೇಕು ಅಂದ್ಕೊಂಡಿದ್ದೆ, ಬಟ್ ನಮ್ಮಮ್ಮಂಗೆ ಬೇರೆ ಇಷ್ಟ ಆಯಿತು, ಹಾಗಾಗಿ ನಾನು ಅದನ್ನು ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ಮಗ ಆದರೂ ಮಾಡಬೇಕು, ಆ ಥರ ಎಲ್ಲ ಹೇಳ್ತಾಯಿದ್ರು. ಬಟ್ ನಾನಂದೆ, ನಾನು ಮಾತಾಡಲ್ಲ ಅಂತಂದೆ. ಅದ್ರಲ್ಲಿ ತುಂಬ ಒಂದು ಸ್ವಲ್ಪ ಶೈ ಫೀಲ್ ಆಗ್ತಾರೆ. ನನಗೂ ಒಂದೊಂದು ಸ್ವಲ್ಪ ಹಾಗೆ ಎಲ್ಲ ಜನ ಮುಂದೆ ಹೇಳಬೇಕಾದ್ರೆ ಇನ್ನೇನು ಹೇಳಬೇಕು ಹೇಳಬಾರ್ದು ಅನ್ನೋಷ್ಟರಲ್ಲೇ ಅವ್ರದ್ದು ಏನೋ ಮುಗಿಸಿದ್ರು. ಬಟ್ ನನಗೆ ಏನು ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂತಂದರೆ, ನನ್ನ ಏಮ್ ಪ್ರಕಾರ ಅಂದರೆ ನಾನೇನು ಅಂದ್ಕೊಂಡಿದ್ದೆ ಪಾರ್ಷಿಯಲಿ ಅಚೀವ್ ಆಗಿದೆ. ಬಟ್ ನಾನೇನು ಅಂದರೆ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದೀನಿ. ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ನಾನು ಯಾವುದ್ರಲ್ಲಿ ಆಗಬೇಕು ಅಂದ್ಕೊಂಡಿದ್ನೋ ಆ ಫೀಲ್ಡಲ್ಲಿ ಅಲ್ದಿರ, ಬಟ್ ಬೇರೆ ಫೀಲ್ಡಲ್ಲಿ ಆಗಿದ್ದೀನಿ. ಆದರೆ ನನ್ನ ಏಮ್ನ ಅಥವಾ ನನ್ನ ಏನು ಒಂದು ಆ್ಯಂಬಿಷನ್ನ ಅಚೀವ್ ಮಾಡೋಕ್ಕೆ ಆ ಪ್ರಿವಿಲೇಜಸ್ ನನಗೆ ಇರಲಿಲ್ಲ. ಸೊ ಆ ಪ್ರಿವಿಲೇಜಸ್ನ ನಾನು ಸಿ ಯುಗೆ ಕ್ರಿಯೇಟ್ ಮಾಡಿಕೊಡ್ಬೇಕು. ಅಂದರೆ ಅವಳು ಏನು ಇಷ್ಟಪಡ್ತಾಳೋ ಅದು ಆಗೋಕ್ಕೆ ನಾನು ಎಲ್ಲ ಆದಂಥ ಸವಲತ್ತುಗಳನ್ನ ಕೊಡಬೇಕು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇದು ಡ್ಯಾನ್ಸ್ ಕ್ಲಾಸ್. ಸಿ ಯು ನನಗೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು, ಡ್ಯಾನ್ಸ್ ಇಷ್ಟ ಅಂತಿದ್ದಕ್ಕೆ ಇಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ನಾನು ಹಾಕಿದ್ದೆ. ಆ್ಯಂಡ್ ಅದೇ ಅವಳು ಇದೇ ಆಗಬೇಕು ಅದೇ ಆಗಬೇಕು ಅಂತ ನನಗಿಲ್ಲ. ಸ್ಪೆಷಲಿ ಅಕಾಡೆಮಿಕ್ಸಲ್ಲಿ ಅಂದರೆ ಓದೋದ್ರ ಬಗ್ಗೆ ಪ್ರೆಷರ್ ಅಂತೂ ನನಗೆ ಹಾಕೋಕ್ಕೆ 1% ಇಷ್ಟ ಇಲ್ಲ. ಅವಳು ಓದದೇ ಇದ್ದರೂ ನನಗೆ ಏನೂ ತೊಂದರೆ ಇಲ್ಲ. ಬಟ್ ಲೈಫಲ್ಲಿ ಏನೋ ಒಂದು ಮಾಡ್ತಾಳೆ ಅನ್ನೋದೊಂದು ನನಗೊಂದು ಗ್ಯಾರಂಟಿ ಇದೆ. ಏನು ಇಷ್ಟಪಡ್ತಾಳೋ ಅದು ಯಾವುದ್ರಲ್ಲಿ ಅವಳಿಗೆ ಖುಷಿ ಇರುತ್ತೋ ಅದರಲ್ಲಿ ಫಸ್ಟ್ ಆಫ್ ಆಲ್ ಖುಷಿ ಅನ್ನೋದಕ್ಕಿಂತ ಅವಳಿಗೆ ಯಾವುದರಲ್ಲಿ ಸ್ಕಿಲ್ ಇದೆ. ಕೆಲವೊಬ್ಬರಿಗೆ ಕೆಲವೊಂದರಲ್ಲಿ ಸ್ಕಿಲ್ಸ್ ಇರುತ್ತೆ. ಅಂದರೆ ಒಬ್ಬರು ಓದೋದ್ರಲ್ಲಿ ಚೆನ್ನಾಗಿರ್ತಾರೆ, ಒಬ್ಬರು ಸ್ಪೋರ್ಟ್ಸಲ್ಲಿ ಚೆನ್ನಾಗಿರ್ತಾರೆ, ಒಬ್ಬರೊಬ್ಬರು ಡ್ರಾಯಿಂಗಲ್ಲಿ ಚೆನ್ನಾಗಿರ್ತಾರೆ. ಅವಳಿಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಅವಳಿಗೆ ಅಚೀವ್ಮೆಂಟ್ ತಂದು ಕೊಡುತ್ತೆ, ಅವಳಿಗೆ ಅನಿಸಿದ್ರೆ ಯಾವ್ದು ಬೇಕಾದರೂ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಐ ಥಿಂಕ್ ಎಲ್ಲ ಪೇರೆಂಟ್ಸು ಹೀಗೆ ಇದ್ದರೆ ಚೆನ್ನಾಗಿರುತ್ತಲ್ಲ. ನನಗೂ ಅಷ್ಟೇ ಆ ಪ್ರಿವಿಲೇಜಸ್ ಸಿಕ್ಕಿದ್ರೆ ನಾನು ಬೇರೆ ಏನೋ ಮಾಡ್ತಿದ್ದೆ. ಬಟ್ ಸ್ಟಿಲ್ ಐ ಡೋಂಟ್ ಹ್ಯಾವ್ ಎನಿ ರಿಗ್ರೆಟ್ ವಾಟ್ ಐ ಆಮ್ ಡೂಯಿಂಗ್ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇವತ್ತಿಲ್ಲಿ ನೋಡ್ಬೋದು, ನವಂಬರ್ ಮಂತಲ್ಲಿ ನವಂಬರ್ ಕರ್ನಾಟಕ ದಿನನ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅಂದರೆ ನವಂಬರ್ ಎಂಡಲ್ಲೇ ಇದನ್ನು ಮಾಡ್ತಾಯಿದ್ದಿದ್ದು. ಸೊ ಇದು ನೆಕ್ಸ್ಟ್ ಡೇ
ನಮ್ಮ ಅಪಾರ್ಟ್ಮೆಂಟಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಚೆನ್ನಾಗಿ ಅನಿಸುತ್ತೆ ಈ ಥರ ಸೆಲೆಬ್ರೇಷನ್ಸ್ ಎಲ್ಲ ನೋಡೋಕ್ಕೆ. ಹೋಗಿ ಜಾಯ್ನ್ ಆಗೋಣ ಅಂದ್ಕೊಂಡ್ವಿ, ಬಟ್ ಸ್ವಲ್ಪ ಹೊರಗಡೆ ಎಲ್ಲ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದ್ರು ಅವರು. ನೋಡಿ ನಮ್ಮ ಬ್ರೇಕ್ಫಾಸ್ಟ್ ಸಂಡೇ ಏನು ಸ್ಪೆಷಲ್? ನೋ ಕುಕಿಂಗ್. ಎಲ್ಲಿ ಕರ್ಕೊಂಡು ಹೋಗೋದು ಇವತ್ತು? ಅಡುಗೆ ಮಾಡೋಕ್ಕೆ ಮೂಡಿಲ್ಲ ಇವತ್ತು. ಅಡುಗೆ ಮಾಡೋಕ್ಕೂ ಮೂಡಿಲ್ಲ, ತಿನ್ನೋಕ್ಕೂ ಮೂಡಿಲ್ಲ. ನಿಜವಾಗ್ಲೂ ಫಾಸ್ಟಿಂಗ್ ಮಾಡೋಣ ಅನ್ನಿಸ್ತದೆ. ಏನು ತಿಂತೀಯಮ್ಮ? ಹೇಳ್ಕೊಡ್ಬಾರ್ದು. ಏನ್ ತಿಂತೀಯ ಚಿನ್ನು? ಅದಲ್ಲ, ಏನೋ ಕೇಳ್ತಾ ಇದ್ದಲ್ಲ ಬೆಳಿಗ್ಗೆ. ಬಿರಿಯಾನಿನಾ? ಪರವಾಗಿಲ್ಲ ಬಿರಿಯಾನಿ ಅಂತ ನೀಟಾಗಿ ಹೇಳ್ತದೆ. ಇಲ್ಲಾಂದ್ರೆ ಬಿರಿಯಾನಿ ಅನ್ನೋಳಲ್ಲ, ಬಿರಿಯಾನಿ ಅಲ್ಲ ಅದು, ಬಿರಿಯಾನಿ. ಫಸ್ಟ್ ಗ್ರೀನ್ ಅಂದ್ಲು, ಇವಾಗ ಹೈದ್ರಾಬಾದಿ ಬಿರಿಯಾನಿ ಬೇಕಂತೆ ಮೇಡಮ್ಗೆ. ಅವಳಿಗೆ ಅದೆಲ್ಲ ಗೊತ್ತಾಗಲ್ಲ ಅಷ್ಟೆಲ್ಲ. ಏಯ್ ನೋ ಚಿನ್ನು. ಸಿಯೋ ಬೇಡ ಚಿನ್ನು. ಬಾಲ್ ಆಟ ಆಡ್ಬಾರ್ದು ಮನೆಯಲ್ಲಿ. ಬೇಡಮ್ಮ. ನೋಡಿ, ವೈಡ್ ಆ್ಯಂಗಲ್ ಹಾಕಿದ್ರೆ ಎಷ್ಟು ದೊಡ್ಡದಾಗಿ ಕಾಣುತ್ತೆ ಮನೆ, ಇಲ್ಲ ಅಂದರೆ ತುಂಬ ಚಿಕ್ಕದಾಗಿ ಕಾಣುತ್ತೆ. 2:45 ಆ ಥರ ಆಗ್ತಾಯಿದೆ. ಈ ಕಡೆ ಮಲ್ಲೇಶ್ವರಂ ಕಡೆ ಹೋಗ್ತಾ ಇದ್ದೀವಿ ಊಟ ಮಾಡ್ಕೊಂಬರೋಣ ಅಂತ. ಅಲ್ಲೊಂದು ಹೈದ್ರಾಬಾದಿ ಬಿರಿಯಾನಿ ತುಂಬ ಚೆನ್ನಾಗಿದೆ, ನಮ್ಮ ತಂಗಿ ತೋರಿಸಿದ್ದು. ಸಡನ್ನಾಗಿ ಹಾಗೆ ಬೇರೆ ಯೆಲ್ಲೋ ಕಲರ್ ಬಿರಿಯಾನಿ ಅಂತ ಕೇಳ್ತಿದ್ದಲ್ಲ, ನೆನಪಾಯಿತು, ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿ ಬರ್ತೀವಿ ಅಂತ ಹೇಳಿದರು ಇಬ್ಬರೂ. ಪ್ಲೇ ಗ್ರೌಂಡ್ ಹತ್ರ ಬರ್ತೀನಿ, ವೇಟ್ ಮಾಡ್ತಿರೋ ಅಂತ. ಎಲ್ಲೋದ್ಲು ಕಾಣಿಸ್ತಾನೆ ಇಲ್ಲ. ಅಲ್ಲಿದ್ದಾರೆ. ನೋಡೋಕ್ಕೆ ರೆಡಿ ಇಲ್ಲ. ಏನಾಯ್ತು? ಕ್ಯಾವ್ವಾ? ಪ್ಲೇ ಗ್ರೌಂಡಾ? ಅಯ್ಯೋ, ಲೇಟ್ ಆಯ್ತಲ್ಲ ಚಿನ್ನಮ್ಮ, ಲೇಟ್ ಆಯ್ತಲ್ವೋ ಅದಕ್ಕೆ. ಹಾಂ, ಬ್ಯಾಗ್ ತೆಗಿ. ಊಟ ಮಾಡ್ಕೊಂಬಂದು ಆಮೇಲೆ ಪ್ಲೇ ಗ್ರೌಂಡ್ ಆಡೋಣ, ಓಕೆನಾ? ಪ್ಲೀಸ್ ಡೋಂಟ್ ಸೇ ದ್ಯಾಟ್. ಮೆಟ್ರೋ ಸ್ಟೇಷನ್ ಅಲ್ಲಿ ಮಲ್ಲೇಶ್ವರಮಲ್ಲಿ ಪಾರ್ಕಿಂಗೇ ಸಿಕ್ಕಲ್ಲ. ಸೊ ಹಾಗಾಗಿ ಇಲ್ಲಿ ಮೆಟ್ರೋಲ್ಲಿ ಪಾರ್ಕ್ ಮಾಡಿಬಿಟ್ಟು ನಾವು ಮೆಟ್ರೋನಲ್ಲಿ ಹೋಗಿ ಒಂದಿಷ್ಟು ಹಾಗೆ ಊಟ ಮಾಡಿಕೊಂಡು ಏನನ್ನ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋಣ. ಹಾಂ, ಓಕೆ, ಶಾಪಿಂಗ್ ಮಾಡೋಣ. ಹಾಂ, ಶಾಪಿಂಗ್ ಮಾಡೋಣ. ಓಕೆ, ಇರಿಟೇಟ್ ಆಗಬಾರ್ದು. ದುಡ್ಡು ಪ್ರಾಬ್ಲಮ್ ಇಲ್ಲ, ಏನಾಯ್ತಾ? ದುಡ್ಡು ಖರ್ಚಾಗುತ್ತೆ ಅಂತಲ್ಲ, ಇವರು ಇರಿಟೇಟ್ ಆಗಕ್ಕೆ ಶುರು ಆಗ್ಬಿಡ್ತಾರೆ, ಸಿಕ್ಕಾಪಟ್ಟೆ ಇರಿಟೇಟ್ ಆಗಕ್ಕೆ ಶುರು ಆಗ್ತಾರೆ. ಇರಿಟೇಟ್ ಆಗಬಾರ್ದು. ಏನು ಆತು? ಇರಿಟೇಟ್ ಆಗಬಾರ್ದು ಅಲ್ಲ. ಇಲ್ಲಿ ಇದ್ರಲ್ಲಿ ಮೆಟ್ರೋಲ್ ಹೋಗೋಣ ಅಲ್ಲ? ಓಕೆ ಫೈನ್, ಚಲೋ. ಏನದು ಹೇಳು? ನೋಡಿಲ್ಲಿ, ನೋಡು, ಇಲ್ಲಿ ನೋಡು. ಲಾಡ್ ಜಾಸ್ತಿ ಆಯ್ತಾ ಚಿನ್ನು? ಅಲ್ಲಿ ನೋಡು.
ಬಂದಿದ್ದೀವಿ? ಹೇಳು, ಏನು ಮಾಡ್ತಾ ಇದ್ದೀವಿ? ಈಟಿಂಗ್ ಫುಡ್ ಅಲ್ಲ, ಏನೋ ವೇಟ್ ಮಾಡ್ತಾ ಇದ್ದೀವಿ ಅಲ್ಲ? ತುಂಬ ವೇಟಿಂಗ್ ಇದೆಯಲ್ಲ. ಯಾರು ವೇಟ್ ಮಾಡಬೇಕು? ನಾವು ವೇಟ್ ಮಾಡ್ತಾ ಇರೋದು ಊಟ ಮಾಡೋಕ್ಕೆ ಟೇಬಲ್ ಖಾಲಿ ಇಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀವಿ ಅಲ್ಲ ಚಿನ್ನು? ಏನು ಬೇಕು? ಹಾಂ, ಮೇರು ಕಬಿ. ಏನು ಚಿನ್ನು? ಸಿಕ್ಕ ಡ್ಯಾನ್ಸ್ ಶುರು ಮಾಡ್ಕೊಂಡ್ಬಿಡ್ತಾಳೆ ನನ್ನ ಮಗಳು. ಇವಾಗ ಊಟ ಆಯಿತು. ಊಟ ಎಲ್ಲ ಆದಮೇಲೆ ಗಂಟ್ಲವ್ರಿಗೂ ಏನು ಹೇಳ್ತಾರೆ, 2-3 ದಿನ ಊಟ ಆಯಿತು. 2-3 ದಿನದ ಊಟ ಆಯ್ತಂತೆ. ಸೊ ಊಟ ಎಲ್ಲ ಆದಮೇಲೆ ಒಂದು ಪಾನ್ ತೊಗೊಳ್ದಿದ್ರೆ ಅದು ಮಜಾ ಇರೋದಿಲ್ಲ. ಸ್ಪೆಷಲಿ ಈ ಥರ ನಾನ್ ವೆಜ್ ಈ ಥರ ಜಾಸ್ತಿ ತಿಂದಾಗ ಪಾನ್ ತಿಂದ್ರೇ ಮಜಾ. ಹಾಗಾಗಿ ಒಂದು ಪಾನ್ ತೊಗೊಳ್ತಾ ಇದ್ದೀವಿ. ಕಲ್ಕತ್ತಾ ಪಾನ್. ನಾವು ಯಾವಾಗೂ ಕಲ್ಕತ್ತಾ ತೊಗೊಳ್ತೀವಿ, ಚೆನ್ನಾಗಿರ್ತದೆ. ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಯಾವಾಗೂ ಮಗೈ ತೊಗೊಂಡಿರೋದ್ರೆ ಕಲ್ಕತ್ತಾ ಒಂದ್ಸಲ ಟ್ರೈ ಮಾಡಿ. ಅದರಲ್ಲಿ ಸ್ವಲ್ಪ ಹಸಿ ಇದು ಇರುತ್ತೆ, ಏನದು ಸುಪಾರಿ ಅಡಿಕೆ ಇರುತ್ತೆ, ಅದು ಹಾಕಿ ಕೊಡ್ತಾರೆ. ಎಕ್ಸ್ಟ್ರಾ ಹಾಕಿಸ್ಕೊಳ್ಳಿ, ತುಂಬ ಟೇಸ್ಟಿ ಇರುತ್ತೆ. ಊಟ ಎಲ್ಲ ಆದಮೇಲೆ ಇಲ್ಲಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ತುಂಬ ವರ್ಷ ಆದಮೇಲೆ ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡ್ತಾ ಇರೋದು ಸಖತ್ ಖುಷಿ ಆಯಿತು, ಚೆನ್ನಾಗಿ ಅನ್ನಿಸ್ತು. ಮುಂಚೆ ಆದರೆ ತುಂಬ ಮಾಡ್ತಿದ್ದೆ, ಸ್ಪೆಷಲಿ ಮದುವೆ ಆಗೋಕ್ಕೆ ಮುಂಚೆ ಅಂತೂ ಸಿಕ್ಕಾಪಟ್ಟೆ ಮಾಡ್ತಿದ್ದೆ, ಮಗು ಆಗೋಕ್ಕೂ ಮುಂಚೆ. ಬಟ್ ಇವಾಗ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಸಿವ್ನ ಕರ್ಕೊಂಡೆಲ್ಲ ಈ ಥರ ಕ್ರೌಡೆಡ್ ಪ್ಲೇಸ್ಗೆಲ್ಲ ಹೋಗೋದು ಸ್ವಲ್ಪ ಕಮ್ಮಿನೇ ನಾವು. ಆ್ಯಂಡ್ ಇದಾದಮೇಲೆ ಇಲ್ಲಿ ಆ್ಯಪಲ್ ಸ್ಟೋರಿಗೆ ಬಂದ್ವಿ. ಅಲ್ಲಿ ನೋಡಿದ ತಕ್ಷಣ ಆತಲ್ಲ ಅಂದರು ಬಾ ನೋಡೋಣ ಅಂತ. ಇಲ್ಲಿ ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಸಖತ್ ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ. ಆ್ಯಂಡ್ ಇವತ್ತು ಲಾಸ್ಟ್ ಆಫರ್ ಇತ್ತಂತೆ, ಲಾಸ್ಟ್ ಡೇ ಆಫರ್ಗೆ ಅದೇನೋ ಆಫರ್ ಇತ್ತು. ಎಕ್ಸ್ಚೇಂಜಲ್ಲೂ ಕೂಡ ತುಂಬ ಒಳ್ಳೆ ಆಫರ್ ಕೊಡ್ತಾಯಿದ್ರು. ಪ್ಲಸ್ ಏರ್ಪಾಡ್ಸ್ ಮೇಲೇನೂ ಫ್ರೀಯಾಗೇನೋ ಕೊಡ್ತಾಯಿದ್ರಂತೆ. ಸೊ ಅದನ್ನ ಚೆಕ್ ಮಾಡ್ತಾಯಿದ್ವಿ. ನಾನು ಆಲ್ಮೋಸ್ಟ್ ನೀವು ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. 2 ವರ್ಷದಿಂದ ನಾನು ಅದೇ ಹೇಳ್ತಾ ಇದ್ದೀನಿ. 2 ವರ್ಷ ಆಯಿತು 3 ವರ್ಷ ಆಯಿತು ಗೊತ್ತಿಲ್ಲ. ಸೊ ಐಫೋನ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಅದ್ರ ತಕ್ಕನಾಗೆ ದುಡ್ಡು ಕೂಡ ಕೂಡಿಸಿಟ್ಟಿದ್ದೀನಿ. ದುಡ್ಡು ಕೂಡಿಸ್ತಾ ಆ್ಯಕ್ಚುಲಿ ನನಗೆ ನಾನು ತೊಗೋಬೇಕಾಗಿದ್ದು ಅಂದ್ಕೊಂಡಂಥ ಐಫೋನ್ ಪ್ರೈಸ್ ಬಂದು ಅರೌಂಡ್ 2 lakh rupees. ಆದರೆ ನಾನು ಕೂಡಿಸ್ತಾ 3 lakhs ಮೇಲೇ ಇದು ಮಾಡಿಬಿಟ್ಟಿದ್ದೆ, ಕೂಡಿಸಿಟ್ಟಿದ್ದೆ. ಸೊ ಹಾಗಾಗಿ ಅದೇ ದುಡ್ಡಲ್ಲಿ ನಾನು ಲ್ಯಾಪ್ಟಾಪ್ ಕೂಡ ತೊಗೊಂಡಿದ್ದು. ಆ ವ್ಲಾಗ್ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡಿ. ಆ್ಯಂಡ್ ಇಲ್ಲಿ ತೊಗೊಳ್ಳೋಣ ಅಂತ ಬಂದ್ವಿ. ಬಟ್ ನಮ್ಗೆ ಬೇರೆ ಸ್ವಲ್ಪ ಪ್ಲ್ಯಾನ್ಸ್ ಇದೆ, ಅಂದರೆ ಬೇರೆ ಕಡೆ ಹೋಗುವಂಥ ಪ್ಲ್ಯಾನ್ಸ್ ಇದೆ. ಸೊ ಬೇರೆ ಕಡೆ ಇನ್ನೂ ಕಮ್ಮಿಗೆ ಸಿಗುತ್ತೆ ಅಂತ ನಾವೆಲ್ಲ ಪ್ರೈಸಸ್ ಎಲ್ಲ ಚೆಕ್ ಮಾಡಿ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ತೊಗೊಳ್ಳೋಣ ಏನಕ್ಕೆ, ತುಂಬ ಎಷ್ಟೇ ದುಡ್ಡು ಉಳಿಸಿದ್ರು ಅಂದರೆ ಅರೌಂಡ್ 30,000 to 40,000 ಅದು 50,000 ಪ್ರೈಸ್ ಡಿಫ್ರೆನ್ಸ್ ಇದೆ. ಸೊ 50,000 ಉಳಿಯುತ್ತೆ ಅಂದರೆ ಡೆಫಿನೆಟ್ಲಿ ಐ ಆಮ್ ಓಕೆ ಟು ವೇಟ್. ಇವಾಗ ಏನು ಅಂತ ಪ್ರಾಣ ಹೋಗುವಂಥ ಏನೂ ಅರ್ಜೆಂಟ್ ಏನೂ ಇಲ್ಲ. ಹಾಗಾಗಿ ಬೇಡ, 50,000 ಉಳಿಯುತ್ತೆ ಅಂದರೆ ಆರಾಮಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೋಲ್ಡ್ಗೆ ಹಾಕಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಈ ಫ್ಲವರ್ಸ್ದು ಏನಿದೆ ಅಲ್ವಾ ಮಾರ್ಕೆಟ್, ನನಗಂತೂ ಸಖತ್ ಇಷ್ಟ. ಈ ಜಯನಗರ ಕಡೆ KR ಮಾರ್ಕೆಟ್ ಕಡೆ ಎಲ್ಲ ಹೋದರೆ, KR ಮಾರ್ಕೆಟ್ ಓಕೆ ಸ್ವಲ್ಪ ಜಾಸ್ತಿ ಕ್ರೌಡೆಡ್ ಪ್ಲೇಸ್, ಬಟ್ ಜಯನಗರ ಈ ಥರ ಎಲ್ಲ ಪ್ಲೇಸಸ್ಗೆ ಹೋದಾಗ ನನಗೆ ಇಲ್ಲಿ ಫ್ಲವರ್ ಮಾರ್ಕೆಟ್ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಈ ಥರ ಫ್ಲವರ್ ಮಾರ್ಕೆಟ್ ಎಲ್ಲ ಕಡೆ ಇಲ್ಲ, ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ. ಅದಾದಮೇಲೆ ಇಲ್ಲಿ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿದೆ. ಇಲ್ಲಿಂದ ಸ್ವಲ್ಪ ನನಗೆ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಎಲ್ಲ ಖಾಲಿಯಾಗಿ ಯಾವುದೋ ಜಮಾನ ಆಗಿಬಿಟ್ಟಿದೆ. ಮನೆ ಇಂಟೀರಿಯರ್ ಕೆಲಸದಲ್ಲಿ ನಾನು ಓಡಾಡ್ತಾ ಏನಂದರೆ ಏನು ಮಾಡೋಕ್ಕಾಗಿರಲಿಲ್ಲ. ಸಿಂಪಲ್ ಒಂದು ಸ್ಕಿನ್ ಕೇರ್ ಕೂಡ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ಸ್ಕಿನ್ ಕೇರ್ ನೋಡ್ಬೋದು ಟೆಸ್ಟ್ ಮಾಡ್ತಾಯಿದ್ದೆ. ಇಲ್ಲಿ ಸೇಲ್ಸ್ ಪರ್ಸನ್ ಏನಿದ್ದಾರೆ, ಈ ಮಾಯ್ಶ್ಚರೈಸರ್ ಮೇಲೆ ಒಂದು ಫೇಸ್ ವಾಶ್ ಫ್ರೀ ಇತ್ತು. ನಾನು ಇಷ್ಟೊಂದು ಸಲ ಕೇಳಿದ್ರೂ ಏನು ಆಫರ್ ಇಲ್ಲ ಅಂತಲೇ ಹೇಳ್ತಾಯಿದ್ರು. ಬಟ್ ಈ ಬಿಲ್ಲಿಂಗ್ ಕೌಂಟ್ರಲ್ಲಿ ಹೋದಾಗ ಅಲ್ಲಿ ನನಗೆ ಅದು ಫ್ರೀ ಆಗಿರೋದನ್ನು ಕೊಟ್ಟರು. ಇಲ್ಲಿ ಆಯ್ಕೆಯಾಗಿ ಬಂದಿದ್ದೀವಿ. ಒಂದು 2 ಪಿಲೋ ಕವರ್ ತೊಗೋಬೇಕಿತ್ತು, ಅಂದರೆ 1 ಪೇರ್ ಪಿಲೋ ಕವರ್ ತೊಗೋಬೇಕಿತ್ತು. ನಮ್ಮ ಮನೆಗೆ ಸ್ವಲ್ಪ ಹತ್ತಿರ ಆಗುತ್ತೆ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ನಮಗೆ ಮನೆ ಹತ್ತಿರ ಒಂದು ಸೂಪರ್ ಮಾರ್ಕೆಟ್ ಇರುತ್ತಲ್ಲ, ಡಿಮಾರ್ಟು ಅಥವಾ ನಾರ್ಮಲ್ ಒಂದು ಸ್ಮಾರ್ಟ್ ಬಜಾರು ಆ ಥರ ಇರುತ್ತಲ್ಲ, ಹಂಗೆ ಆಗ್ಬಿಟ್ಟಿದೆ. ಏನಕ್ಕೆ ನಮಗೆ ತುಂಬ ಹತ್ತಿರ, ಏನು ಬೇಕಂದ್ರೂ ಇಲ್ಲೇ ಬಂದುಬಿಡ್ತೀವಿ. ಸೊ ಇವಾಗ ಪಿಲೋ ಕವರ್ ತೊಗೊಂಡು ಮನೆಗೆ ಹೋಗೋಣ. ಓಕೆ, ಚೆನ್ನಾಗಿದೆ. ಆಯ್ಕೆ ಮಾತ್ರ ತುಂಬ ಜನಕ್ಕೆ ಗೊತ್ತಿರುತ್ತೆ, ನಂಗೆ ಸಖತ್ ಇಷ್ಟ.
ಏನನ್ನ ಐಡಿಯಾ ಬೇಕು, ಏನನ್ನ ಒಂಥರ ಮನೆ ಡೆಕೋರೇಟ್ ಮಾಡಬೇಕು ಅಂದ್ರೂ ಒಂದು ಎಷ್ಟು ಸಲ ಬಂದಿದ್ದೀವೋ, ನಮ್ಮ ಇಂಟೀರಿಯರ್ ನಡಿಬೇಕಾದ್ರಂತೂ ಎಷ್ಟು ಸಲ ಬಂದಿದ್ದೀವೋ ಲೆಕ್ಕನೇ ಇಲ್ಲ. ಆಚಿಲ್ಲ ಐ ಥಿಂಕ್ ಆಗುತ್ತೆ ಅನ್ಸುತ್ತೆ. ಆಗಲ್ಲ? ಇಲ್ಲಿ ಒಂದು ಆಲ್ರೆಡಿ ಪಿಲೋ ಕವರ್ ಸೆಟ್ ಅಂದರೆ ಬೆಡ್ಶೀಟ್ ಸೆಟ್ ಇದೆ ಮನೆಯಲ್ಲಿ. ಸೊ ಅದಕ್ಕೆ ಇನ್ನೊಂದು 2 ಪಿಲ್ಲೋಸ್ಗೆ ಕವರ್ ತೊಗೊಳ್ಳೋಣ ಅಂತ ಬಂದಿರೋದು. ಸೊ ಅದೇ ಪಿಲ್ಲೋ ಕವರ್ನ ತೊಗೊಂಡು ಬಂದು ಮ್ಯಾಚ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಅಂದರೆ ನಾನು ಈ ಮಾಸ್ಟರ್ ಬೆಡ್ರೂಮ್ದು ಡುವೆ ಕವರ್ ಅದೆಲ್ಲ ನೋಡಬೇಕಾದ್ರೆ ಇದನ್ನು ನಾನು ನೋಡಿದ್ದೆ. ಸೊ ಇದು ಮ್ಯಾಚ್ ಆಗುತ್ತೆ, ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳ್ಬಿಟ್ಟು ಆ ಕವರ್ನೇ ತಂದು ಇಲ್ಲಿ ಚೆಕ್ ಮಾಡ್ತಾಯಿದ್ದೆ. ಇಲ್ಲಿ ಐಕೆದಲ್ಲಿ ಅದೇ ಬೆಸ್ಟ್ ಥಿಂಗ್ ಏನು ಅಂದರೆ ಬೆಡ್ ಗಿಡ್ ಎಲ್ಲ ಹಾಕಿ ಅರೇಂಜ್ ಮಾಡಿಬಿಟ್ಟಿರ್ತಾರೆ, ರೂಮ್ ಆಗಲಿ ಕಿಚನ್ಸ್ ಆಗಲಿ ಎಲ್ಲನೂ. ಸೊ ಯಾವ ಥರ ಕಾಣುತ್ತೆ ಅಂತ ನೀಟಾಗಿ ಅರೇಂಜ್ ಮಾಡಿ ಒಂದು ಐಡಿಯಾ ಸಿಕ್ಬಿಡುತ್ತೆ ನಮಗೆ. ಸೊ ಹಾಗಾಗಿ ಅದನ್ನು ಇಟ್ಬಿಟ್ಟು ಇಲ್ಲಿ ಚೆಕ್ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಮಾಡೋಕ್ಕಾಗಲಿಲ್ಲ ನೆನ್ನೆಲ್ಲ, ನಿನ್ನೆನೂ ಅಷ್ಟೇ ಫುಲ್ಲು ಟಯರ್ಡಾಗಿ ರೆಸ್ಟ್ ತೊಗೊಂಡ್ಬಿಟ್ಟೆ. ಆ್ಯಂಡ್ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡಿ ಎಂಡ್ ಕೂಡ ಮಾಡೋಣ ಅಂತ ನಾನು ಹೆಲ್ತ್ ಆ್ಯಂಡ್ ಗ್ಲೋಯಿಂದ ಮಾಯ್ಶ್ಚರೈಸರ್ನ ತೊಗೊಂಡು ಬಂದೆ. ನೋಡ್ಬೋದು, ಇದು ಬಂದು ನ್ಯೂಟ್ರಿಜನ್. ಅದು ಮುಂಚೆ ನಾನು ನ್ಯೂಟ್ರಿಜನ್ ಯೂಸ್ ಮಾಡ್ತಿದ್ದೆ, ಬಟ್ ಅದು ಟ್ಯೂಬಲ್ಲಿ ಬರೋದು. ಇವಾಗ ಅದು ಚೇಂಜ್ ಆಗಿದೆ ಅಂತ ಹೇಳಿದ್ರು. ನೋಡಿ ನನ್ನ ಫೇಸಲ್ಲಿ ಏನೂ ಇಲ್ಲ, ಫುಲ್ ಜಸ್ಟ್ ಇವಾಗ ಸ್ನಾನ ಮಾಡಿಕೊಂಡು ಬಂದಿರೋದು. ಮುಂಚೆ ಟ್ಯೂಬಲ್ ಏನು ಬರ್ತಿತ್ತಲ್ಲ ಅದು ಡಿಸ್ಕಂಟಿನ್ಯೂ ಆಗಿದೆ. ಇದು ಅಪ್ಗ್ರೇಡ್ ವರ್ಷನ್ ಅಂತ ಹೇಳಿದ್ರು. ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ ಇವಾಗ, ಮುಂಚೆಗಿಂತ ಸ್ವಲ್ಪ ಕಾಸ್ಟ್ಲಿ ಇದೆ. ಆ್ಯಂಡ್ ಟೆಸ್ಟರಲ್ಲಿ ಏನು ಟೆಸ್ಟ್ ಮಾಡಿದಾಗ ನಂಗೆ ತುಂಬ ಇಷ್ಟ ಆಯಿತು. ಹೇಗಿದ್ರು ಮುಂಚೆ ಈ ಕಂಪನಿದು ಯೂಸ್ ಮಾಡಿದ್ರಿಂದ ನಾನು ತೊಗೊಂಡು ಬಂದೆ. ನೋಡಿ ಈ ಥರ ಇದೆ ಟೆಕ್ಸ್ಚರ್, ತುಂಬ ಚೆನ್ನಾಗಿದೆ. ನೆನ್ನೆ ಯೂಸ್ ಮಾಡಿದೆ, ಸಖತ್ತಾಗಿದೆ. ಹೆಂಗೆ ಅಂದರೆ ಅದಾದರೆ ಸ್ವಲ್ಪ ಅಪ್ಲೈ ಮಾಡೋಕ್ಕೆ ಟೈಮ್ ತೊಗೊಳ್ಳೋದು, ಇದು ಅಂದರೆ ಹಾಗೆ ಅಬ್ಸರ್ವ್ ಆಗಿಬಿಡುತ್ತೆ ಫುಲ್ಲು, ಅಷ್ಟು ಎಫರ್ಟ್ ಹಾಕಂಗೆ ಇಲ್ಲ, ಗೊತ್ತೂ ಆಗಲ್ಲ. ಒಂದು 2 ಮಿನಿಟ್ಸಲ್ಲಿ ಮಾಯ್ಶ್ಚರೈಸರ್ ನಮ್ಮ ಫೇಸಲ್ಲಿದೆ ಅಂತ ಗೊತ್ತು ಕೂಡ ಆಗಲ್ಲ. ನನ್ನ ಬಂದು ಕಾಂಬಿನೇಷನ್ ಸ್ಕಿನ್, ಸೊ ಕಾಂಬಿನೇಷನ್ಗೆ ಇದು ಸೂಟ್ ಆಗೋ ಅಂಥ ಕ್ರೀಮ್ ಇದು. ನೋಡಿ ಅಷ್ಟೇ, ಎಷ್ಟು ನೀಟಾಗಿ ಬೇಗ ಆಗ್ಬಿಡುತ್ತೆ. ನಾನು ಅದಾದರೆ ಹಿಂಗೆ ರಬ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಅದ್ರ ಜೊತೆಯಲ್ಲಿ ಯೂಶ್ವಲಿ ನಾನು ಇದನ್ನು ಯೂಸ್ ಮಾಡ್ತೀನಿ, ಲೋಟಸ್ ಇದು 3-in-1. ಇದರಲ್ಲಿ ಟಿಂಟೆಡ್ ಇದೆ, ಆ್ಯಕ್ಚುಲಿ ಫೌಂಡೇಶನ್ ಇದೆ. ಸೊ ಹಾಗಾಗಿ ಇದನ್ನು ಆಲ್ಮೋಸ್ಟ್ ಡೈಲಿ ಬೇಸ್ನಲ್ಲೇ ಯೂಸ್ ಮಾಡ್ತೀನಿ. ಇದನ್ನು ಕೂಡ ಚೇಂಜ್ ಮಾಡಬೇಕು, ಬಟ್ ಅಂದರೆ ಚೇಂಜ್ ಡೈಲಿ ಬೇಸಲ್ಲಿ ಬೇರೆ ನನ್ನ ಸನ್ಸ್ಕ್ರೀನ್ನ ತಗೋಬೇಕು. ಇದು ಬಂದು SPF 40 ಇದೆ, ಇದರಲ್ಲಿ 100 ಕೂಡ ಇದೆ. ಸ್ಪೋರ್ಟ್ಸ್ ಪೀಪಲ್ಗಂಥದ್ದು, ಅದು ಬಂದು ಆಯಿಲಿ ಸ್ಕಿನ್ ಇರೋರಿಗೆ. ನನಗೆ ಕಾಂಬಿನೇಷನ್ಗೆ ಇದು ಚೆನ್ನಾಗಿದೆ ಅಂತಲೇ ಮುಂಚೆನೇ ಯೂಸ್ ಮಾಡ್ತಿದ್ದು. ಇವ್ರು ಕೂಡ ಅದೇ ಸಜೆಸ್ಟ್ ಮಾಡಿದ್ರು. ಹೇಗಿದ್ರು ಖಾಲಿ ಆಗಿತ್ತು, ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೀನಿ, ಚೆನ್ನಾಗಿದೆ. ಓಕೆ ಅಷ್ಟೇ. ತುಂಬ ಜನ ಕೇಳ್ತಾರೆ ಡೈಲಿ ಮೇಕಪ್ ತೋರಿಸಿ, ಡೈಲಿ ಮೇಕಪ್ ಯಾವ ಥರ ಮಾಡೋದು ಅಂತ. ನಾನು ಇದೇ ಥರನೇ, ಅಕಸ್ಮಾತ್ ನನಗೆ ಮೇಕಪ್ ಲುಕ್ ಬೇಕು, ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆಫೀಸ್ಗೆ ಹೋಗ್ತಿದ್ದೆ, ಸಿಕ್ಕಾಪಟ್ಟೆ ಜಾಸ್ತಿ ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ತುಂಬ ಜಾಸ್ತಿ ಲೌಡ್ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ಹೋಗೋಕ್ಕಾಗಲ್ಲ. ಕೆಲವೊಬ್ರು ಹಾಕ್ಕೊಳ್ತಾರೆ, ಬಟ್ ಇಟ್ಸ್ ಆ್ಯಕ್ಚುಲಿ ನಾಟ್ ಅಲೌಡ್. ಆ್ಯಂಡ್ ನಮಗೂ ಅಷ್ಟು ಕಂಫರ್ಟ್ ಎನ್ವಿರಾನ್ಮೆಂಟ್ ಇರಲ್ಲ, ತುಂಬ ಜಾಸ್ತಿ ಎಲ್ಲ ರೆಡಿಯಾಗಿ ಹೋಗೋದೇ ಕೆಲಸ ಮಾಡೋದಕ್ಕೆ. ಆದ್ರೂ ಹಂಗಂತ ಹೇಳ್ಬಿಟ್ಟು ತುಂಬ ಡಲ್ಲಾಗಿ ಹೋಗೋದಕ್ಕೂ ನಮಗೂ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಸೊ ಹಾಗಾಗಿ ಲೈಟಾಗಿ ಮೇಕಪ್ ಥರ ಇರಬೇಕು, ಬಟ್ ಫುಲ್ ಮೇಕಪ್ ಮಾಡ್ಕೋಬಾರ್ದು ಅನ್ನೋಂಗಿದ್ರೆ ಇದು ತುಂಬ ಚೆನ್ನಾಗಿದೆ. ಟಿಂಟೆಡ್ ಇರೋದ್ರಿಂದ ಒಂಥರ ಶೈನ್ ಕೊಡುತ್ತೆ. ಅದ್ರ ಜೊತೆಯಲ್ಲಿ ಇನ್ನ ಇಫ್ ಐ ಸ್ಟಿಲ್ ವಾಂಟ್, ಇವಾಗ ವಿಂಟರ್ ಇದೆ, ಅಷ್ಟು ಅವಶ್ಯಕತೆ ಇಲ್ಲ. ಇಫ್ ಐ ಸ್ಟಿಲ್ ವಾಂಟ್, ಇದು ಕಾಂಪ್ಯಾಕ್ಟ್ ನೋಡ್ಬೋದು, ಖಾಲಿ ಹೋಗಿದೆ, ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಸೊ ಇದನ್ನ ಅಪ್ಲೈ ಮಾಡ್ತೀನಿ. ಇದು ಅಪ್ಲೈ ಮಾಡಿದ್ರೆ ಕಾಂಪ್ಯಾಕ್ಟ್ ಇಸ್ ನಥಿಂಗ್ ಬಟ್ ಪೌಡರ್ ಫಾರ್ಮಲ್ಲಿ ಇರುವಂಥ ಫೌಂಡೇಶನ್. ಓಕೆ, ಸೊ ಎಷ್ಟೊಂದು ಜನಕ್ಕೆ ಫೌಂಡೇಶನ್ ಅಪ್ಲೈ ಮಾಡೋಕ್ಕೆ ಗೊತ್ತಾಗಲ್ಲ, ಕೇಕಿ ಆಗಿಬಿಡುತ್ತೆ. ನಮಗೆ ಫೌಂಡೇಶನ್ ಅಪ್ಲೈ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನೀವು ಆ ಥರ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಕೋಬೋದು. ತುಂಬ ಜಾಸ್ತಿ ಡಾರ್ಕ್ ಸರ್ಕಲ್ ಇತ್ತು ಅಂತಂದರೆ ಒಂದು ಯಾವುದಾದ್ರೂ ಕನ್ಸೀಲರ್ನ ಅಪ್ಲೈ ಮಾಡ್ಕೋಬೋದು. ನಾನು ಯಾವುದು ಅಪ್ಲೈ ಮಾಡ್ತಾ ತೋರಿಸ್ತೀನಿ ನಿಮಗೆ. ಸೊ ಇದು ನನ್ನ ಕನ್ಸೀಲರ್. ನನಗೆ ಅಷ್ಟು ಜಾಸ್ತಿ ಡಾರ್ಕ್ ಸರ್ಕಲ್ ಇಲ್ಲ, ಬಟ್ ಸಮ್ಟೈಮ್ಸ್ ಏನಾರ ನನಗೆ ವಿಡಿಯೋಸ್ ಮಾಡಬೇಕು ಅಥವಾ ನನಗೆ ಒಂದು ಸ್ವಲ್ಪ ಮೇಕಪ್ ಲುಕ್ ಬೇಕು ಲೈಟಾಗಿ ಅಂತಂದರೆ ಇದನ್ನೊಂದು ಅಪ್ಲೈ ಮಾಡ್ಕೊಳ್ತೀನಿ. ಸೊ ಆಲ್ಮೋಸ್ಟ್ ನೋಡ್ಬೋದು ಅರ್ಧ ಖಾಲಿ ಆಗಿದೆ. ತುಂಬ ಜಾಸ್ತಿ ರೆಗ್ಯುಲರ್ ಆಗಿ ಇದನ್ನ ಯೂಸ್ ಮಾಡಲ್ಲ, ಯಾವಾಗೋ ಒಂದ್ಸಲ ಯೂಸ್ ಮಾಡೋದ್ರಿಂದ. ಇದು ಬಂದು ಮೆಬಿಲಿಂದು. ಸೊ ತುಂಬ ಅಪ್ಲೈ ಮಾಡೋಕ್ಕೆ ಈಸಿ ಇದೆ, ಬೇರೆ ಕನ್ಸೀಲರ್ ಕಂಪೇರ್ ಮಾಡಿದ್ರೆ ಇದು ಅಪ್ಲೈ ಮಾಡೋಕ್ಕೆ ತುಂಬ ಈಸಿ ಇದೆ, ಪ್ಲಸ್ ಅಫೋರ್ಡಬಲ್ ಪ್ರೈಸ್ ಕೂಡ. ಸೊ ಅದ್ರ ಜೊತೆನಲ್ಲಿ ನಾನು ಇದನ್ನ ಕುರ್ತಿ ತಗೊಂಡೆ, ಕುರ್ತಿ ಒಂದು ತೋರಿಸ್ತೀನಿ ನಿಮ್ಗೆ ಲಾಸ್ಟಲ್ಲಿ. ಏನಕ್ಕೆ ಅಂದರೆ ಸ್ವಲ್ಪ ಟ್ರೈನ್ ಚೇಂಜ್ ಮಾಡಬೇಕು, ನನಗೂ ಬಟ್ಟೆ ತೊಗೊಂಡ್ಬಿಟ್ರೆ ನಾನು ಗಿಲ್ಟಲ್ಲಿ ಇರ್ತೀನಿ. ಸೊ ಹಾಗಾಗಿ ಸಿಯುಗೂ ಒಂದು ಫ್ರಾಕ್ ತಗೊಂಡೆ. ಆ್ಯಂಡ್ ಇದು ಚೆನ್ನಾಗಿದೆ ಅಲ್ಲ, ಜಸ್ಟ್ 300 ರೂಪೀಸ್ ಅಷ್ಟೇ. ಆ್ಯಂಡ್ ನನ್ನ ಕುರ್ತಿ ತೋರಿಸ್ತೀನಿ ನೋಡಿ.
ಕುರ್ತಿ ನೀವು ನಿಜವಾಗ್ಲೂ ಪ್ರೈಸ್ ಕೇಳಿದ್ರೆ ಶಾಕ್ ಆಗ್ತೀರಾ. ಕುರ್ತಿ ಸೆಟ್ ಇದು. ಬೆಳಿಗ್ಗೆ ಜಾಸ್ತಿ ಆಯ್ತು ಗೊತ್ತಾಗ್ತಾ ಇಲ್ಲ. ಸೊ ಇದು ಸೆಟ್ ಕಂಪ್ಲೀಟ್ ಆಗಿ ಜಸ್ಟ್ 350 ರೂಪೀಸ್. ಕ್ಯಾನ್ ಯು ಜಸ್ಟ್ ಬಿಲೀವ್ 350 ನಲ್ಲಿ ಒಂದು ಕುರ್ತಾ ಕೂಡ ಒಂದು ಸಿಂಗಲ್ ಕುರ್ತಾನು ಬರೋದಿಲ್ಲ. ನಂಗೆ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಲೂಸ್ ಇದೆ, ಪರವಾಗಿಲ್ಲ. ಲೂಸ್ ಇದ್ರೆ ಟೈಟ್ ಮಾಡ್ಕೊಂಡ್ಬಿಡ್ಬೋದು, ಆದ್ರೆ ಟೈಟ್ ಇತ್ತು ಅಂದ್ರೆ ಸುಮ್ಮನೆ ಇದಾಗಲ್ಲ. ಇವಾಗ ಆಫೀಸ್ಗೆ ಹೊರಟಿದ್ದೀನಿ. ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಈ ವ್ಲಾಗ್ನ ಎಂಡ್ ಮಾಡೋಣ ಅಂತ. ಇದನ್ನ ಮತ್ತೆ ಅವಾಗ ಹೊಸ ಬಟ್ಟೆ ಹಾಕೊಳ್ಳೋಣ ಅನ್ಕೊಂಡೆ, ಬಟ್ ಹೇಗಿರೋ ಸೈಜ್ ಚೆಕ್ ಮಾಡಬೇಕಿತ್ತು ಆ್ಯಂಡ್ ಬ್ಲಾಗಲ್ಲಿ ಕೂಡ ತೋರಿಸ್ಬೇಕಿತ್ತು. ಹಾಗಾಗಿ ಇವತ್ತು ಹಾಕೊಂಡೆ. ನಂಗೆ ತುಂಬಾನೇ ಇಷ್ಟ ಆಯ್ತು. ನೋಡೋಣ, ಒಂದು ಈ ಪ್ರೈಸ್ಗೆ ಒಂದು ಅಟ್ಲೀಸ್ಟ್ ನಂಗೆ ನನ್ನ ಪ್ರಕಾರ ಒಂದು 10 ಟೈಮ್ಸ್ ಯೂಸ್ ಆದ್ರೂ ಸಾಕು. ಒಂದೆರಡು ಸಲ ವಾಶ್ ಮಾಡ್ಬಿಟ್ಟು ನೋಡ್ತೀನಿ, ಚೆನ್ನಾಗಿ ಅನಿಸ್ತಂದ್ರೆ ಇನ್ನೊಂದು 2-3 ಸೆಟ್ ತಗೊಂಬರೋಣ ಅನ್ಕೊಂಡಿದ್ದೀನಿ. ಮಲ್ಲೇಶ್ವರಂ ಅಲ್ಲಿ ರೋಡ್ ಸೈಡ್ ಅಲ್ಲಿ ಚೆನ್ನಾಗಿ ಸಿಕ್ಕತ್ತೆ. ಅಲ್ಲಿ 750ಗೂ 650ಗೂ ಸೆಟ್ ಇತ್ತು, ಬಟ್ ನನಗೇನೋ ಅಷ್ಟೊಂದು ಕೊಡ್ಬೇಕು ಅನಿಸ್ತಿಲ್ಲ. ಯಾಕಂದ್ರೆ ಕಾಮನ್ ಆಗಿ ಎಲ್ಲಾ ಕಡೆನೂ ಅದೇ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಕಮ್ಮಿನೂ ಇತ್ತು, ಪ್ಲಸ್ ಯೂನಿಕ್ ಆಗಿತ್ತು, ಡಿಫ್ರೆಂಟ್ ಆಗಿತ್ತು. ಹಾಗಾಗಿ ಸೊ ಅಷ್ಟೇ ಗೈಸ್, ಇವತ್ತಿನ ವ್ಲಾಗ್ ವಿಡಿಯೋ ಮಾಡ್ತಾ ಮಾಡ್ತಾ ಕಟ್ ಆಗ್ಬಿಡ್ತು. ಅಷ್ಟೇ ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಕಾಮೆಂಟ್. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆನಾ? ಬೈ ಬೈ, ಟೇಕ್ ಕೇರ್.